Opposition parties staged a strong protest against the state government during the Karnataka Assembly budget session. The protesters raised various issues, including concerns over the budget allocations, governance and policies of the ruling government. Tensions flared as the opposition demanded answers on several unresolved matters, disrupting the sessions and intensifying the political climate in the state. The protest highlights the ongoing political rivalry and dissatisfaction with the current administration. ಅಭಿವೃದ್ಧಿ ಶೂನ್ಯ ಸರ್ಕಾರಕ್ಕೆ ಅಭಿವೃದ್ಧಿ ಶೂನ್ಯ ಸರ್ಕಾರಕ್ಕೆ ಜೆಡಿಎಸ್ ನಾಯಕರಾಗಿರುವ ಖಜಾನೆ ಲೂಟಿ ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಏನು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಸಾಕಷ್ಟು ನಿರೀಕ್ಷಣೆಯನ್ನು ಇಟ್ಕೊಂಡಿದ್ವಿ. ಕಳೆದ 2 ವರ್ಷಗಳಿಂದ ನಮಗೆ ಶೂನ್ಯ ಬಜೆಟ್ ಅನ್ನ ನೀಡಿರ್ತಕ್ಕಂಥ ಈ ಸರ್ಕಾರ ಎಲ್ಲ ಇಲಾಖೆಗೂ ಕೂಡ ಸಮರ್ಪಕವಾಗಿ ಅಭಿವೃದ್ಧಿಗೆ ಹಣವನ್ನು ನೀಡಿದಂತ ಸರ್ಕಾರ ಈ ವರ್ಷ ಏನು 4 ಲಕ್ಷಕ್ಕಿಂತ ಹೆಚ್ಚು ಕೋಟಿಗಳ ಬಜೆಟ್ ಅನ್ನ ಮಂಡಿಸ್ತಾ ಇದೆ. ಇದರಲ್ಲಾದರೂ ಕೂಡ ದಯಮಾಡಿ ಕ್ಷೇತ್ರಾಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಒತ್ತನ್ನು ಕೊಡಿ. ವಿವಿಧ ಇಲಾಖೆ ಇವತ್ತು ಕೃಷಿ ಎಲ್ಲದೂ ಕೂಡ ಸತ್ತು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಕೃಷಿ ಇಲಾಖೆ ಇರ್ಬೋದು, ಆ ಅಂಗನವಾಡಿಗಳಿಗೆ ಎಲ್ಲದಕ್ಕೂ ಕೂಡ ಮೂಲಭೂತ ಎಲ್ಲ ಇಲಾಖೆಯವರು ಕೂಡ ನಮಗೆ ಅನುದಾನ ಕೊಡಿ ಅಂತ ಇವತ್ತು ಸ್ಟ್ರೈಕ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರೇ ಯೋಚನೆ ಮಾಡಬೇಕಾಗತ್ತಂತೆ ಈ ಸರ್ಕಾರ. ಆದ್ರಿಂದ ಇದೆಲ್ಲದನ್ನು ಒತ್ತಾಯ ಮಾಡಿ ನಾವು ಈ ಬಜೆಟ್ ಏನ್ ಮಂಡಿಸ್ತಾ ಇದ್ರ ಇದು ಅಭಿವೃದ್ಧಿ ಪರವಾಗಿರೋಂಥ ಬಜೆಟ್ ಆದ್ರೆ ನಾವೆಲ್ಲರೂ ಕೂಡ ಒಪ್ಕೋತೇವೆ. ಇಲ್ಲ ಅಂದ್ರೆ ಖಂಡಿತ ಇದನ್ನ ಬೀದಿಗಿಳಿದು ಪ್ರತಿ ಹಳ್ಳಿಯಲ್ಲೂ ಕೂಡ ನಿಮ್ಮ ಹರಾಜು ಹಾಕುವಂತ ಕೆಲಸ ಖಂಡಿತ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಗಾಂಧಿ ಪ್ರತಿಮೆ ಮುಂದೆ ನಾವು ಪ್ರತಿಭಟನೆಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೇವೆ. ಯಾತಕ್ಕೋಸ್ಕರ ಪ್ರತಿಭಟನೆ? ನಾವಿವತ್ತು ಶಾಸಕರಾಗಿ ನಮ್ಮ ಕ್ಷೇತ್ರದ ಮತದಾರರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲೇ ನಮ್ಮ ಮತದಾರರು ಶಾಸಕರುಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಾಸಕರಾಗಿ 20 ತಿಂಗಳುಗಳು ಕಳೆದಿದೆ. ನಮ್ಮ ಅಭಿವೃದ್ಧಿ ಶೂನ್ಯ ಸರ್ಕಾರಕ್ಕೆ